ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 69ನೇ ಭೇಟಿ. ಇಂದು ಸಹ ನಾವು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ನೋಡೋಣ. ಅದರ ಮುಂದುವರಿದ ಭಾಗ. ಇದು ಕಳೆದ 4 ತರಗತಿಗಳಿಂದ ನಾವು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇನ್ನು ಒಂದು ದಿವಸ ಅದು ಚರ್ಚೆ ಮಾಡಿ ಮುಂದಿನ ಭಾಗಕ್ಕೆ ಹೋಗೋಣ. ಈಗ ನೋಡೋಣ, ಹಿಂದೆ 3 ದಿವಸ ನಾವು ಮಾಡಿದ್ದೇವೆ. ಈಗ 3ನೇ ದಿವಸ, 4ನೇ ದಿವಸ ಹೇಗಿದೆ ನೋಡೋಣ. ನೋಡಿ, ಐ ಆಮ್ ರೈಟಿಂಗ್ ಎ ಲೆಟರ್, ಅದು ಆಕ್ಟಿವ್ ವಾಯ್ಸ್. ಇದನ್ನ ಪ್ಯಾಸಿವ್ ವಾಯ್ಸಲ್ಲಿ ಹೇಳಿದಾಗ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನೋಡಿ, ಮೊದಲನೇ ದಿವಸದಲ್ಲಿ ನಾವು ಜನರಲ್ ಆಗಿ ಹೇಳಿದ್ದೆ, 2ನೇ ದಿವಸದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳಿದ್ದೆ, 3ನೇ ದಿವಸದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳಿದ್ದೆ. ಇವತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಈಸು ಆರು ಬಂದರೆ, ವಾಸು ಅವರು ಬಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು. ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರು ಒಂದನೇ ಜ್ಞಾಪಕ ಇಟ್ಕೋಬೇಕು, ಡೈರೆಕ್ಟ್ ಸ್ಪೀಚ್ ಇಂಡೈರೆಕ್ಟ್ ಸ್ಪೀಚ್ಗೂ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೂ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೆಲವರು ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದು ಎಲ್ಲ ಇದರಲ್ಲಿ ವರ್ಬ್ಗಳು, ಇದರಲ್ಲಿ 3ನೇನು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ಇರ್ತವೆ. ಇದನ್ನೇ ಮರಿಬಾರ್ದು. ನೋಡಿ, ಟೇಕನ್ನು, ಈಟನ್ನು, ರಿಟನ್ನು, ಗೀವನ್ನು, ಸೀನು, ಈ ರೀತಿಯ ಕ್ರಿಯಾಪದಗಳು ಇಲ್ಲಿ ಬರ್ತವೆ. ಇಲ್ಲಿ ನೋಡಿ, ಐ ಆಮ್ ರೈಟಿಂಗ್ ಎ ಲೆಟರ್ ಅಂದರೆ ನಾನು ಒಂದು ಪತ್ರವನ್ನು, ಕಾಗದವನ್ನು, ಲೆಟರನ್ನು ಬರೆಯುತ್ತಿದ್ದೇನೆ. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಆಮ್ ಹೋಗಿ ಈಸ್ ಆಗಿ ಬೀಯಿಂಗ್ ಅನ್ನುವ ಪದ ಬರ್ತದೆ, ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಮಾತ್ರ ಬರ್ತದೆ ಇದು. ಐ ಆಮ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನಾನು ಒಂದು ಕಾಗದವನ್ನು ಬರೆಯುತ್ತಿದ್ದೇನೆ, ನನ್ನಿಂದ ಒಂದು ಕಾಗದ ಬರೆಯಲ್ಪಡುತ್ತಿದೆ. ಬೀಯಿಂಗ್ ಜ್ಞಾಪಕ ಇಟ್ಕೋಬೇಕು. ಇದೆಲ್ಲ ಸಾಮಾನ್ಯವಾಗಿ ನಾವು ಯಾರು ಪ್ಯಾಸಿವ್ ವಾಯ್ಸಲ್ಲಿ ಹೇಳಲ್ಲ. ಪರೀಕ್ಷಾ ದೃಷ್ಟಿಯಿಂದ ಇಂಗ್ಲೀಷ್ ಗೊತ್ತಿದ್ರೆ ಒಳ್ಳೆಯದು. ನಾವೆಲ್ಲವನ್ನು ಕಲ್ತಿದ್ರೆ ಭಾಳ ಸುಲಭ ಆಗ್ತದೆ ಅಲ್ವಾ. ಈಗ ನಾವು ಸೈಕ್ಲಿಂಗ್ ಚೆನ್ನಾಗಿ ಗೊತ್ತಿದ್ರೆ ಸ್ಕೂಟರು, ಮೋಟರ್ ಸೈಕಲ್ ಸುಲಭ. ಮೋಟರ್ ಸೈಕಲ್, ಸ್ಕೂಟರ್ ಚೆನ್ನಾಗಿ ಓಡಿಸೋರಿಗೆ ಸೈಕಲಿಂಗ್ ಕಷ್ಟ ಆಗಲ್ಲ. ಇದು ಹಾಗೇನೆ, ಲಾರಿ ಡ್ರೈವಿಂಗ್ ಇವೆಲ್ಲ ಕಲ್ತವ್ರಿಗೆ ಕಾರ್ ಡ್ರೈವಿಂಗ್ ಕಷ್ಟ ಆಗಲ್ಲ. ಇದು ಹಾಗೇನೆ, ಎಲ್ಲವನ್ನ ಕಲ್ತಿದ್ರೆ ನಾವು ಇಂಗ್ಲೀಷ್ ಸುಲಭ ಆಗ್ತದೆ. ಈಗ ಮುಂದುವರೆದು ನೋಡೋಣ. ದೇ ಆರ್ ಸಿಂಗಿಂಗ್ ಎ ಸಾಂಗ್. ಇಲ್ಲಿ ಐ ಆಮ್ ತಗೊಂಡಿದ್ದೇನೆ. ನೆಕ್ಸ್ಟ್, ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅವರು ಒಂದು ಹಾಡನ್ನು ಹಾಡುತ್ತಿದ್ದಾರೆ, ಅವರೊಂದು ಹಾಡನ್ನು ಹಾಡ್ತಾ ಇದ್ದಾರೆ. ನೋಡಿ, ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬೀಯಿಂಗ್ ಅನ್ನೋ ಪದ ಬರ್ತದೆ, ಇದನ್ನ ಮರಿಬಾರ್ದು. ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅವರು ಒಂದು ಹಾಡನ್ನು ಹಾಡುತ್ತಾ ಇದ್ದಾರೆ. ನೋಡಿ, ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್. ಒಂದು ಹಾಡು ಅವರಿಂದ ಹಾಡಲ್ಪಡುತ್ತಿದೆ. ಅಕಸ್ಮಾತ್ ಹಿ ಈಸ್ ಈಟಿಂಗ್ ಎ ಮ್ಯಾಂಗೋ. ಅವನು ಒಂದು ಮಾವಿನ ಹಣ್ಣನ್ನು ತಿನ್ನುತ್ತಾ ಇದ್ದಾನೆ. ಎ ಮ್ಯಾಂಗೋ ಈಸ್ ಬೀಯಿಂಗ್ ಈಟನ್ ಬೈ ಹಿಮ್. ಎ ಮ್ಯಾಂಗೋ ಈಸ್ ಬೀಯಿಂಗ್ ಈಟನ್ ಬೈ ಹಿಮ್. ಅವಳು ಒಂದು ಪುಸ್ತಕ ಓದ್ತಾ ಇದ್ದಾಳೆ. ಶಿ ಈಸ್ ರೀಡಿಂಗ್ ಎ ಬುಕ್. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಹರ್. ನೋಡಿ, ರೀಡ್, ರೆಡ್ ಜ್ಞಾಪಕ ಇಟ್ಕೋಬೇಕು, ಇದನ್ನ ಮರಿಬಾರ್ದು. ಇವು ಎರಡನ್ನು ನಾವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡ್ರೆ ಸ್ನೇಹಿತರೆ ಉಳಿದವು ಸುಲಭ. ಮತ್ತೊಮ್ಮೆ ನೋಡೋಣ. ಐ ಆಮ್ ರೈಟಿಂಗ್ ಎ ಲೆಟರ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ಶಿ ಈಸ್ ರೈಟಿಂಗ್ ಎ ಲೆಟರ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹರ್. ಹಿ ಈಸ್ ರೈಟಿಂಗ್ ಎ ಲೆಟರ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಹಿಮ್. ಜ್ಞಾಪಕ ಇಟ್ಕೋಬೇಕು. ದೇ ಆರ್ ಸಿಂಗಿಂಗ್ ಎ ಸಾಂಗ್. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್. ನೋಡಿ, ದೇ ಆರ್ ರೀಡಿಂಗ್ ಎ ಬುಕ್. ಒಂದು ಬುಕ್ ಓದ್ತಾ ಇದ್ದಾರೆ, ಯಾವುದೋ ಒಂದು ಬುಕ್ಕನ್ನು ಎಲ್ಲರೂ ಓದ್ತಾ ಇದ್ದಾರೆ. ಎ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ದೆಮ್. ಓಕೆ, ನೋಡಿ, ದೇ ಆರ್ ಪೇಂಟಿಂಗ್ ಎ ವಾಲ್. ಅವರೆಲ್ಲ ಒಂದು ವಾಲ್ಗೆ ಪೇಂಟ್ ಮಾಡ್ತಾ ಇದ್ದಾರೆ. ಎ ವಾಲ್ ಈಸ್ ಬೀಯಿಂಗ್ ಪೇಂಟೆಡ್ ಬೈ ದೆಮ್. ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ನಾವು ಎರಡು ಬರೆದ್ರೆ ಬೇರೆ ಬೇರೆ ತಪ್ಕೋಬೇಕು. ನೋಡಿ, ಐ ಆಮ್ ರೈಟಿಂಗ್ ಎ ಲೆಟರ್. ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ. ನಾನು ಒಂದು ಕಾಗದವನ್ನು ಬರೆಯುತ್ತಿದ್ದೇನೆ, ಒಂದು ಕಾಗದ ನನ್ನಿಂದ ಬರೆಯಲ್ಪಟ್ಟಿದೆ. ದೇ ಆರ್ ಸಿಂಗಿಂಗ್ ಎ ಸಾಂಗ್. ಅವರು ಒಂದು ಹಾಡನ್ನು ಹಾಡುತ್ತಾ ಇದ್ದಾರೆ. ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್.
ಒಂದು ಹಾಡು ಅವರಿಂದ ಹಾಡಲ್ಪಡುತ್ತಾ ಇದೆ. ನೋಡಿ, ನಾನೊಂದು ಕಾಗದ ಬರಿತಾ ಇದ್ದೇನೆ, ಒಂದು ಕಾಗದ ನನ್ನಿಂದ ಬರೆಯಲ್ಪಡುತ್ತಾ ಇದೆ. ಅವರು ಒಂದು ಹಾಡನ್ನು ಹಾಡ್ತಾ ಇದ್ದಾರೆ, ಒಂದು ಹಾಡು ಅವರಿಂದ ಹಾಡಲ್ಪಡುತ್ತಾ ಇದೆ. ಬೀಯಿಂಗ್ ಅನ್ನೋದು ಕಂಟಿನ್ಯೂಸ್ ತೋರಿಸುತ್ತೆ, ಜ್ಞಾಪಕ ಇಟ್ಕೋಬೇಕು. ಐ ಹ್ಯಾವ್ ಬೀನ್ ವಾಚಿಂಗ್ ಟಿ ವಿ ಫಾರ್ ಎನ್ ಅವರ್, 1 ಗಂಟೆಯಿಂದ ನಾನು ಟಿ ವಿ ನೋಡ್ತಾ ಇದ್ದೇನೆ, ಇದು ಬರ್ತದೆ. ನಾನು ಬಹಳಷ್ಟು ಜನ ಕೇಳಿದ್ದೇನೆ, ನಾನು ತುಂಬ ಜನ ಬರ್ತಾರೆ, ಸರ್ರು ಅಂಕಲು ಇಂಗ್ಲೀಷಲ್ಲಿ ಮಾತಾಡಿ ನನ್ನ ಜೊತೆ ಅಂತ. ನಾನು ಹೇಳಿದೆ, ಅವ್ರಿಗೆ ಬಹಳಷ್ಟು ಜನಕ್ಕೆ ಹೇಳಿದ್ದೇನೆ, ಅಂಕಲ್ ನಾನು ನಿಮ್ಮನ್ನು ಕಾಯ್ತಾ ಇದ್ದೇನೆ, ಸರ್ ನಿಮ್ಮನ್ನು ಅರ್ಧ ಗಂಟೆ ಕಾಯ್ತಾ ಇದ್ದೇನೆ, ಇಂಗ್ಲೀಷ್ನಲ್ಲಿ ಹೇಳ್ರಿ ಅಂದ ತಕ್ಷಣ ಅದು ಗೊತ್ತಿಲ್ವಾ ಅಂಕಲ್, ಅದು ಗೊತ್ತಿಲ್ವಾ ಸರ್, ಐ ಆಮ್ ವೇಟಿಂಗ್ ಫಾರ್ ಯು ಫ್ರಮ್ ಹಾಫ್ ಎನ್ ಅವರ್ ಅಂತ ಹೇಳ್ತಾರೆ. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಹಿಂದೆ ಹೇಳಿದ್ದೇನೆ ಇದನ್ನು. ಐ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಯು ಫಾರ್ ಹಾಫ್ ಎನ್ ಅವರ್, ಫಾರ್ ಎನ್ ಅವರ್ 1 ಗಂಟೆ ಆದರೆ, ಅದನ್ನು ಹಿಂದೆ ಚರ್ಚೆ ಮಾಡಿದ್ದೇನೆ. ದಯವಿಟ್ಟು ಇಂಗ್ಲೀಷು ಪ್ರತಿ ಕ್ಷಣಕ್ಕೆ ಪ್ರತಿ ವ್ಯಕ್ತಿಗೆ ಚೇಂಜ್ ಆಗ್ತಾ ಇರ್ತದೆ. ಲಾಸ್ಟ್ ಟೈಮ್ ಹೇಳ್ತಾ ಇದ್ದೇನೆ, ಐ ಆಮ್ ರೈಟಿಂಗ್ ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ, ಇದು ನಮ್ಮ ತಲೆಯಲ್ಲಿ ಇರಬೇಕು. ದೇ ಆರ್ ಸಿಂಗಿಂಗ್ ಎ ಸಾಂಗ್ ಈಸ್ ಬೀಯಿಂಗ್ ಸಂಗ್ ಬೈ ದೆಮ್. ಬಹುಶಃ ಇದು ತಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. 1-2 ಸಾರಿ ಇದನ್ನು ವಿಡಿಯೋನ ವಾಚ್ ಮಾಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೇನೆ. ಇನ್ನು ಒಂದು ತರಗತಿಯಲ್ಲಿ ನಾನು ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮಾಡಿ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೇನೆ. ನಮಸ್ಕಾರ ಸ್ನೇಹಿತರೆ.